ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇದು ಪಾಪು ಕೊಂದ ಪ್ರಳಯಾಂತಕಿಯ ಅಸಲಿ ಕಹಾನಿ. ಪಾಪಿ ಪ್ರಿಯಾಂಕಾ ಮತ್ತು ಮೋಹನ್ ಮಗುವನ್ನ ಮರ್ಡರ್ ಮಾಡಿದ ಹೇಗೆ? ಮಗು ಮರ್ಡರ್ ನಂತರ ಇಬ್ಬರು ಏನೇನ್ ಮಾಡಿದ್ರು ಗೊತ್ತಾ? ಎಸ್ಕೇಪ್ ಆಗಿದ್ದ ಪ್ರಿಯಾಂಕಾ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? ಹೆತ್ತ ಮಗುವನ್ನೇ ಕೊಂದು ಪಾರ್ಟಿ ಮಾಡಿ ಮಜಾ ಉಡಾಯಿಸ್ತಾ ಇದ್ದಂತ ಆ ಮಹಿಳೆ ನಿನ್ನೆ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಇದೆಲ್ಲದರ ನಡುವೆ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಹೈ ಡ್ರಾಮಾ, ಸಾಕಷ್ಟು ನಾಟಕ, ಸುಳ್ಳು ಹೇಳಿಕೆಗಳು, ಜೊತೆಗೆ ಆಕೆಯ ಬಾಯ್ ಫ್ರೆಂಡ್ ಅನ್ನು ಕೂಡ ಬಿಟ್ಟುಕೊಡ್ತಾ ಇಲ್ಲ ಆಕೆ. ಇದೆಲ್ಲದರ ನಡುವೆ ಈ ಎಸ್ಕೇಪ್ ಆಗಿದ್ದಂತ ಪ್ರಿಯಾಂಕಾ ಪೊಲೀಸ್ನವರಿಗೆ ಹೇಗೆ ಸಿಕ್ಕಿಬಿದ್ಲು? ಜೂನ್ 5ರಿಂದ ಮೋಹನ್ ಮತ್ತು ಪ್ರಿಯಾಂಕಾ ಆಡಿರೋ ಅಸಲಿ ಆಟ ಏನು? ಪೊಲೀಸ್ ವಿಚಾರಣೆ ವೇಳೆ ಪ್ರಳಯಾಂತಕಿ ಪ್ರಿಯಾಂಕಾ ಹೇಳಿದ್ದೇನು? ಬೆಂಗಳೂರು ಟು ಶನಿವಾರ ಸಂತೆ ಪಾಪಿಯ ರೋಚಕ ಟ್ರಾಪ್ ಕಹಾನಿ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಳಯಾಂತಕಿಯ ಪಿನ್ ಟು ಪಿನ್ ಡೀಟೇಲ್ಸ್ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ನಿನ್ನೆ ಪೊಲೀಸ್ನವ್ರು ಹಿಡ್ಕೊಂಡು ಬಂದ್ರಲ್ಲ ಈಕೆಯನ್ನ, ಅದಾದ ನಂತರ ತೆಗೆದಿರುವಂತ ಒಂದು ಫೋಟೋ ಇದು. ಸೆಂಟರ್ನಲ್ಲಿ ಮುದ್ದಾದ ಕಂದ, ಆ ಮಗುವನ್ನ ಪಕ್ಕದಲ್ಲಿ ಇನ್ನೊಂದು ಫೋಟೋ ತೋರಿಸ್ತಾ ಇದೀವಿ ನೋಡಿ. ಮೋಹನ್ ಈತನ ಹೆಸರು, ಆಕೆಯ ಬಾಯ್ ಫ್ರೆಂಡ್ ಈತನ ಜೊತೆಗೆ ಸೇರ್ಕೊಂಡು ಹೊತ್ತು ಹೆತ್ತಂತ ಮಗುವನ್ನ ಕೊಂದು ಹಾಕಿದಾಳೆ ಈ ಪಾಪಿ. ಬಟ್ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ನಾನು ಕೊಂದಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾಳೆ. ನಾನು ಕೊಲೆ ಮಾಡಿಲ್ಲ, ಮಗು ಮಲಗಿದ್ದು ಎದ್ದೇಳೇ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಈಕೆ ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾಳೆ ವಿಚಾರಣೆ ಸಂದರ್ಭದಲ್ಲಿ. ಪ್ರಳಯಾಂತಕಿಯ ಪಿನ್ ಟು ಪಿನ್ ಕಹಾನಿಯನ್ನ ಈಗ ನಿಮ್ಮ ಮುಂದೆ ಇಡುವಂತಹ ಸಮಯ. ಏನಾಯ್ತು ಹಾಗಾದ್ರೆ? ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಉತ್ತರವನ್ನ ಕೊಟ್ಲು ಈಕೆ? ಮಗು ಸಹಜ ಸಾವಲ್ಲ, ಮರ್ಡರ್ ಅಂತಿದ್ದಂತೆ ಪ್ರಿಯಾಂಕಾ ಮೋಹನ್ ಅಲರ್ಟ್ ಆಗ್ತಾರೆ. ಎಸ್, ಮಗು ಸಹಜ ಸಾವಲ್ಲ. ಈ ಸಹಜ ಸಾವು ಅಥವಾ ಅಸಹಜ ಸಾವು ಇದೆಲ್ಲದರ ಬಗ್ಗೆಯೂ ಕೂಡ ಮೊದಲಿಗೆ ಗೊತ್ತೇ ಆಗಿಲ್ಲ. ಯಾವಾಗ ಪ್ರವೀಣ್, ಈ ಪ್ರಿಯಾಂಕಾ ಹಸ್ಬೆಂಡ್ ಪ್ರವೀಣ್ ಅವರ ಅಕ್ಕ ಫಾರಿನ್ ನಲ್ಲಿ ಇದಾರಲ್ಲ ಡಾಕ್ಟರ್, ಅವರಿಗೆ ಆ ರಿಪೋರ್ಟ್ ಅನ್ನ ಕಳಿಸ್ಕೊಟ್ಟಾಗ ಇಲ್ಲೇನೋ ಆಗಿದೆ, ಇಲ್ಲೇನೋ ಮಿಸ್ ಹೊಡಿತಾ ಇದೆ, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೊಟ್ಟಾಗ ಅಸಲಿ ಕಹಾನಿ ಒಂದೊಂದಾಗಿ ಹೊರಬರೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದು ಮಗು ಹಾಗೆ ಸತ್ತೋಗಿದೆ ಅನ್ನೋ ನಿಟ್ಟಿನಲ್ಲಿನೇ ಆಗ್ತಾ ಇತ್ತಿದು. ಯಾವಾಗ ಮಗು ಸಹಜ ಸಾವಲ್ಲ ಅಂತ ಗೊತ್ತಾಯ್ತು, ಮರ್ಡರ್ ಅಂತ ಗೊತ್ತಾಯ್ತು, ಪ್ರಿಯಾಂಕಾ ಮತ್ತು ಮೋಹನ್ ಅಲರ್ಟ್ ಆಗ್ತಾರೆ. FIR ಆಗ್ತಾ ಇದ್ದಂತೆ ಕೋರ್ಟ್ ಮೊರೆ ಹೋಗೋದಕ್ಕೆ ಇಬ್ಬರು ಕೂಡ ಪ್ಲಾನ್ ಮಾಡ್ತಾರೆ. ನೋಡಿ, FIR ಆಗುತ್ತೆ ಇವ್ರ ವಿರುದ್ಧ, ಆಗ ಕೋರ್ಟ್ ಮೊರೆ ಹೋಗೋದಕ್ಕೆ ಇವರಿಬ್ರು ಕೂಡ ಪಕ್ಕಾ ಪ್ಲಾನ್ ಮಾಡ್ತಾರೆ. ಎಂತ ಕಿರಾತಕರಿರ್ಬೇಕು ನೋಡಿ ಇವರು. ಜೂನ್ 5ರಂದು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾರೆ ಇವರು. ಕೋರ್ಟ್ಗೆ ಹಾಜರಾಗಿದ್ದ ಪ್ರಿಯಾಂಕಾ ಮತ್ತು ಪ್ರಿಯಕರ ಮೋಹನ್ ಕೋರ್ಟ್ಗೆ ಹಾಜರಾಗಿರ್ತಾರೆ ಇವರು. ಈ ಇಬ್ಬರ ಮೇಲೂ ಕಾಡುಗೋಡಿ ಪೊಲೀಸ್ನವರು ಹದ್ದಿನ ಕಣ್ಣಿಟ್ಟಿದ್ರು. ನೋಡ್ತಾ ಇದ್ದಂತೆ ಎಲ್ಲರ ಕಣ್ ತಪ್ಪಿಸಿ ಕೋರ್ಟ್ನಿಂದ ಪ್ರಿಯಾಂಕಾ ಎಸ್ಕೇಪ್ ಆಗ್ಬಿಡ್ತಾಳೆ. ಅಲ್ಲಿಯೇ ಪೊಲೀಸರಿಗೆ ಈ ಪ್ರಿಯಕರ ಮೋಹನ್ ಇದಾನಲ್ಲ ಈತ ಸಿಕ್ಕಿ ಬೀಳ್ತಾನೆ. ಅಲ್ಲಿವರೆಗೂ ಇವರ ಬಗ್ಗೆ ಒಂಚೂರು ಅನುಮಾನ ಇರಲ್ಲ. ಯಾವಾಗ ಇವರು ಕೋರ್ಟ್ಗೆ ಬರ್ತಾರೋ ಅಲ್ಲಿಗೆ ಪೊಲೀಸ್ನವರ ಅನುಮಾನ ದೃಢ ಆಗುತ್ತೆ. ಆಗ ಪ್ರಿಯಾಂಕಾ ಹಂಗು ಹಿಂಗು ಮಾಡಿ ಪೊಲೀಸರ ಕಣ್ ತಪ್ಪಿಸಿ ಎಸ್ಕೇಪ್ ಆಗಿಬಿಡ್ತಾಳೆ. ಆಗ ಆಕೆಯ ಪ್ರಿಯಕರ ಮೋಹನ್ ಸಿಕ್ಕಿಬಿಡ್ತಾನೆ.